ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೇಖಾ ರವಿಕುಮಾರ್. ನಮ್ಮ ಸ್ಟಡಿ ಟೈಮ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಇವತ್ತಿನ ಕ್ಲಾಸ್ ಬಂದುಬಿಟ್ಟು ನದಿಗಳು ಮತ್ತು ಉಪನದಿಗಳು ಅಂದರೆ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನದಿಗಳ ಬಗ್ಗೆ ಹಲವಾರು ಎಕ್ಸಾಮ್ಗಳಲ್ಲಿ ಕ್ವಶನ್ಗಳನ್ನು ರೈಸ್ ಮಾಡ್ತಾ ಹೋಗ್ತಾರೆ. ಯಮುನಾ ನದಿ ಉಪನದಿ ಅಂತ ಯಾವುದು ಅಂತ ಕೇಳ್ತಾ ಹೋಗ್ಬೋದು, 4 ಆಪ್ಷನ್ ಕೊಟ್ಟು. ನೆಕ್ಸ್ಟ್ ಗಂಗಾ ನದಿ ಉಪನದಿ ಅಥವಾ ಸಿಂಧೂ ನದಿ ಉಪನದಿಗಳು ಯಾವ್ಯಾವು ಅಂತ ಕೇಳ್ತಾ ಹೋಗ್ಬೋದು. ಸೊ ಇವತ್ತಿನ ಕ್ಲಾಸ್ ನಿಮ್ಗೆಲ್ಲರಿಗೂ ಹೆಲ್ಪ್ ಆಗ್ತಾ ಹೋಗುತ್ತೆ. ನದಿಗಳ ಬಗ್ಗೆ ನಾನು ಕ್ಲಾಸ್ ಮಾಡ್ತಾ ಹೋಗಿದ್ದೀನಿ. ಸೊ ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿರಿ. ಸೊ ಇವತ್ತಿನ ಕ್ಲಾಸಲ್ಲಿ ನದಿಗಳು ಮತ್ತು ಉಪನದಿಗಳ ಬಗ್ಗೆ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಉತ್ತರ ಭಾರತದ ನದಿಯಾದಂತಹ ಸಿಂಧೂ ನದಿಯನ್ನು ನೋಡ್ತಾ ಹೋಗೋಣ. ಸಿಂಧೂ ನದಿಯ ಉಪನದಿಗಳು ಬಂದುಬಿಟ್ಟು ಝೀಲಂ, ರಾವಿ, ಚಿನಾಬ್, ಬಿಯಾಸ್ ಮತ್ತು ಸಟ್ಲೇಜ್. ಇವು 5 ಸಿಂಧೂ ನದಿಯ ಉಪನದಿಗಳಾಗಿದ್ದಾವೆ. ಝೀಲಂ, ರಾವಿ, ಚಿನಾಬ್, ಬಿಯಾಸ್ ಮತ್ತು ಸಟ್ಲೇಜ್. ಇದಕ್ಕೆ ಒಂದು ಟ್ರಿಕ್ಸ್ ಮೂಲಕ ಈ ಒಂದು 5 ಉಪನದಿಗಳನ್ನು ತಿಳ್ಕೊಳ್ತಾ ಹೋಗೋಣ. ಸಿಂಧೂ ರಾಂಚಿಯಲ್ಲಿ ಸೆಟ್ಲಾಗಿ ಬ್ಯುಸಿ ಇದ್ದಾಳೆ ಅಂತ ಈಸಿಯಾಗಿ ನಾವು ಈ ಒಂದು ಟ್ರಿಕ್ ಮೂಲಕ ಸಿಂಧೂ ನದಿಯ 5 ಉಪನದಿಗಳನ್ನು ಈಸಿಯಾಗಿ ಕಂಡುಹಿಡಿತಾ ಹೋಗ್ಬೋದು. ಸಿಂಧು ಮೀನ್ಸ್ ಸಿಂಧೂ ನದಿ, ರಾಂಚಿ ಅಂದರೆ ರಾವಿ, ಚಿ ಅಂದರೆ ಚಿನಾಬ್, ನೆಕ್ಸ್ಟು ಸಟ್ಲ್ ಅಂದರೆ ಸಟ್ಲೇಜ್ ನದಿ, ನೆಕ್ಸ್ಟು ಬಿ ಮೀನ್ಸ್ ಬಿಯಾಸ್, ಜಿ ಅಂದರೆ ಝೀಲಂ. ಸೊ ಈ ರೀತಿಯಾಗಿ ನಾವು ಈಸಿ ಟ್ರಿಕ್ ಮೂಲಕ ಈ ಒಂದು ಸಿಂಧೂ ನದಿಯ 5 ಉಪನದಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ಬೋದು. ಟ್ರಿಕ್ ಏನಂದರೆ ಸಿಂಧೂ ರಾಂಚಿಯಲ್ಲಿ ಸೆಟ್ಲಾಗಿ ಬ್ಯುಸಿ ಇದ್ದಾಳೆ ಅಂದರೆ ಸಿಂಧೂ ನದಿ, ರಾ ಅಂದರೆ ರಾವಿ, ಚಿ ಅಂದರೆ ಚಿನಾಬ್, ಸೆಟ್ಲ್ ಅಂತಂದರೆ ಸಟ್ಲೇಜ್ ನದಿ, ಬಿ ಮೀನ್ಸ್ ಬಿಯಾಸ್, ಜಿ ಅಂತಂದರೆ ಝೀಲಂ ನದಿ. ನೆಕ್ಸ್ಟು ಗಂಗಾ ನದಿ ಬಗ್ಗೆ ನೋಡ್ತಾ ಹೋಗಿದ್ರೆ, ಗಂಗಾ ನದಿಯಲ್ಲಿ ಎಡದಂಡೆ ನದಿ ಮತ್ತು ಬಲದಂಡೆ ನದಿ ಅಂತಂದೇಳಿ ನಾವು ಕರಿತಾ ಹೋಗ್ತೀವಿ. ಎಡದಂಡೆ ನದಿ ಅಂತಂದರೆ ರಾಮಗಂಗಾ, ಸೋನಲ್ಲ, ಗಾಗ್ರಾ, ಗಂಡಕ್, ಕೋಸಿ ಮತ್ತು ಬಾಗಮತಿ. 3G ಅಂತ ನೆನಪಿನಲ್ಲಿಡ್ಬೋದು. 3G ಮೀನ್ಸ್ ಗಂಗಾ, ಗಾಗ್ರಾ, ಗಂಡಕ್. ಇದು ಕೂಡ ಗಂಗಾನೇ ಬರ್ತಾ ಹೋಗುತ್ತೆ. 3G ಗಂಗಾ, ರಾಮಗಂಗಾ, ಗಾಗ್ರಾ ಮತ್ತು ಗಂಡಕ್ 3G ಬರ್ತಾ ಹೋಗುತ್ತೆ. ನೆಕ್ಸ್ಟು ಕೋಸಿ ಮತ್ತು ಬಾಗಮತಿ. ಇವಿಷ್ಟು ಗಂಗಾ ನದಿಯ ಎಡದಂಡೆ ನದಿಗಳು. ನೆಕ್ಸ್ಟ್ ಬಲದಂಡೆ ನದಿಗಳಂತ ಹೇಳಿದರೆ ಯಮುನಾ, ಸೋನ್, ದಾಮೋದರ, ಚಂಬಲ್, ಬೆಟ್ವಾ ಮತ್ತು ಕೆನ್ ನದಿಗಳು. ಇವಿಷ್ಟು ಗಂಗಾ ನದಿಯ ಬಲದಂಡೆಯ ಉಪನದಿಗಳು. ಯಮುನಾ, ಸೋನ್, ದಾಮೋದರ, ಚಂಬಲ್, ಬೆಟ್ವಾ ಮತ್ತು ಕೇನ್ ನದಿಗಳು. ಚಂಬಲ್, ಬೆಟ್ವಾ ಮತ್ತು ಕೇನ್ ನದಿಗಳು ಇವಿಷ್ಟು ಯಮುನಾ ನದಿಯ ಉಪನದಿಗಳಾಗಿದ್ದಾವೆ. ಯಮುನಾ ನದಿಯ ಉಪನದಿಗಳಿವು. ಯಮುನಾ ನದಿಯ ಉಪನದಿಗಳು. ಗಂಗಾ ನದಿಯ ಉಪನದಿ ಯಮುನಾ ನದಿಯಾಗಿದ್ದು, ಯಮುನಾ ನದಿಯ ಉಪನದಿ ಚಂಬಲ್, ಬೆಟ್ವಾ ಮತ್ತು ಕೇನ್ ನದಿಗಳಾಗಿದ್ದಾವೆ. ಇದನ್ನು ನಾವು CBC ಅಂತ ಹೇಳಿ ನೆನಪಿನಲ್ಲಿಡ್ಬೋದು. ಚಂಬಲ್, ಬೆಟ್ವಾ ಮತ್ತು ಕೇನ್. ಅದಾದಮೇಲೆ ಬ್ರಹ್ಮಪುತ್ರ ನದಿ. ಬ್ರಹ್ಮಪುತ್ರ ನದಿಯ ಉಪನದಿಗಳು ಯಾವಪ್ಪ ಅಂತ ಹೇಳಿದರೆ ಲೋಹಿತ, ತಿಸ್ತಾ, ಮಾನಸ ಮತ್ತು ಸುಬನ್ ಅಥವಾ ಸಬನ್ಸಿರಿ ಮತ್ತು ಧನಸಿರಿ, ಸಬನ್ಸಿರಿ ಅಥವಾ ಸುಬನ್ಸಿರಿ, ಲೋಹಿತ, ತಿಸ್ತಾ, ಮಾನಸ ಇವಿಷ್ಟು ಬ್ರಹ್ಮಪುತ್ರ ನದಿಯ ಉಪನದಿಗಳಾಗಿದ್ದಾವೆ. ನೆಕ್ಸ್ಟು ಕಾಳಿ ನದಿಯ ಉಪನದಿಗಳು ಅಂತ ಹೇಳಿದರೆ ಹರಿದ್ರಾವತಿ, ಎಣ್ಣೆ ಹೊಳೆ ಇವು ಕಾಳಿ ನದಿಯ ಉಪನದಿಗಳು. ದೆನ್ ಅದಾದಮೇಲೆ ಗೋದಾವರಿ ನದಿಯ ಉಪನದಿಗಳಂತ ಹೇಳ್ತಾ ಹೋದರೆ, ಗೋದಾವರಿ ನದಿಯ ಉಪನದಿಗಳು ಇಂದ್ರಾವತಿ, ಮಾಂಜ್ರಾ, ವಾರ್ಧಾ, ಪೂರ್ಣ, ಪೆನಗಂಗಾ,
ಮತ್ತು ಶಬರಿ. ಇವಿಷ್ಟು ಗೋದಾವರಿ ನದಿಯ ಉಪನದಿಗಳು. ಇಂದ್ರಾವತಿ, ಮಾಂಜರ, ವಾರ್ಧಾ, ಪೂರ್ಣ, ಪೆನಗಂಗಾ ಮತ್ತು ಶಬರಿ ನದಿಯ ಉಪನದಿಗಳು. ನೆಕ್ಸ್ಟು ಕೃಷ್ಣ ನದಿಯ ಉಪನದಿಗಳು ಯಾವಪ್ಪ ಅಂತ ಹೇಳಿದರೆ ದೂದ್ಗಂಗಾ, ಮಲಪ್ರಭಾ, ತುಂಗಭದ್ರಾ, ಭೀಮಾ, ಡೋಣಿ, ನೆಕ್ಸ್ಟು ಘಟಪ್ರಭಾ. ಇವು ಕೃಷ್ಣಾ ನದಿಯ ಉಪನದಿಗಳು. ಜಾಸ್ತಿ ಕೃಷ್ಣಾ ನದಿಯ ಉಪನದಿಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ ಕ್ವಶನನ್ನು. ಘಟಪ್ರಭಾ, ಡೋಣಿ, ಭೀಮಾ, ತುಂಗಭದ್ರಾ, ಮಲಪ್ರಭಾ, ದೂದ್ಗಂಗಾ ಇವು ಕೃಷ್ಣಾ ನದಿಯ ಉಪನದಿಗಳಾಗಿದ್ದಾವೆ. ನೆಕ್ಸ್ಟ್ ಈ ತುಂಗಭದ್ರಾ ನದಿಯ ಉಪನದಿಗಳು ಯಾವಪ್ಪ ಅಂತ ಹೇಳಿದರೆ ಧರ್ಮ, ವರದಾ, ಕುಮುದ್ವತಿ, ನೆಕ್ಸ್ಟು ಮಾಲತಿ ಹೊಳ್ಳ ಮತ್ತು ಸೀತಮ್ಮ ಹೊಳ್ಳ. ಇವಿಷ್ಟು ತುಂಗಭದ್ರಾ ನದಿಯ ಉಪನದಿಗಳು. ಧರ್ಮ, ವರದಾ, ಕುಮುದ್ವತಿ, ಮಾಲತಿ ಹೊಳ್ಳ ಮತ್ತು ಸೀತಮ್ಮ ಹೊಳ್ಳ. ಕೃಷ್ಣಾ ನದಿಯ ಉಪನದಿ ತುಂಗಭದ್ರಾ ಆಗಿದ್ದು ತುಂಗಭದ್ರಾ ಉಪನದಿಗಳು ಇವಿಷ್ಟು. ನೆಕ್ಸ್ಟು ಮಲಪ್ರಭಾ ನದಿಯ ಉಪನದಿಗಳು ಅಂತ ಹೇಳಿದರೆ ಬೆಣ್ಣೆಹಳ್ಳ ಮತ್ತು ಹಿರೇಹಳ್ಳ. ನೆಕ್ಸ್ಟು ಕಾವೇರಿ ನದಿಯ ಬಗ್ಗೆ ನೋಡ್ತಾ ಹೋದರೆ ಕಾವೇರಿ ನದಿಯ ಉಪನದಿಗಳು ಹೇಮಾವತಿ, ಅರ್ಕಾವತಿ, ಅಮರಾವತಿ, ಸುವರ್ಣವತಿ. 4 ವತಿಗಳನ್ನು ನಾವು ನೆನಪಿನಲ್ಲಿಡ್ಬೋದು. ಅಂದರೆ ಹೇಮಾವತಿ, ಅರ್ಕಾವತಿ, ಸುವರ್ಣವತಿ ಮತ್ತು ಅಮರಾವತಿ. ಅದಾದಮೇಲೆ ಶಿಂಷಾ, ಕಬಿನಿ, ಹಾರಂಗಿ, ದೆನ್ ಲಕ್ಷ್ಮಣ ತೀರ್ಥ. ಇವಿಷ್ಟು ಕಾವೇರಿ ನದಿಯ ಉಪನದಿಗಳು. ಹೇಮಾವತಿ, ಅರ್ಕಾವತಿ, ಸುವರ್ಣವತಿ, ಅಮರಾವತಿ 4 ವತಿಗಳು. ನೆಕ್ಸ್ಟ್ ಶಿಂಷಾ, ಕಬಿನಿ, ಹಾರಂಗಿ ಮತ್ತು ಲಕ್ಷ್ಮಣ ತೀರ್ಥ. ಸೊ ಈ ರೀತಿಯಾಗಿ ನಾವು ಚಾರ್ಟ್ ಹಾಕ್ಕೊಂಡು ಈ ರೀತಿ ಓದೋದ್ರಿಂದಾಗಿ ನಾವು ಈಸಿಯಾಗಿ ನದಿಗಳು ಮತ್ತು ಉಪನದಿಗಳ ಬಗ್ಗೆ ಈಸಿಯಾಗಿ ನಾವು ತಿಳಿತಾ ಹೋಗ್ಬೋದು. ಸೊ ಮುಂದಿನ ಕ್ಲಾಸಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಜೊತೆ ಜಾಯ್ನ್ ಆಗ್ತಾ ಹೋಗ್ತೀನಿ. ಸೊ ಈ ರೀತಿಯಾಗಿ ನದಿಗಳು ಮತ್ತು ಉಪನದಿಗಳು ಈ ಕ್ಲಾಸ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ನಮ್ಮ ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.